ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದ ಮಕ್ಕಳಿಗೆ ಇಷ್ಟವಾದ ಅಡುಗೆನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು 2 ಉಳ್ಳಾಗಡ್ಡಿ ತಗೋರಿ, ಅಂದರೆ ಈರುಳ್ಳಿ ತಗೋರಿ. ಅದನ್ನು ಸಣ್ಣಗೆ ಕಟ್ ಮಾಡ್ಕೊರಿ. ಸಣ್ಣಗೆ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿನ ರೆಡಿ ಇಟ್ಕೋರಿ. ಮುಂದೆ ಏನೇನು ಹಾಕಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮಕ್ಕಳಂತರೂ ಇಷ್ಟಪಟ್ಟು ತಿಂತಾರೆ. ಈಗ ಉಳ್ಳಾಗಡ್ಡಿನ ಅಂದರೆ ಈರುಳ್ಳಿನ ಹೆಚ್ಚು ರೆಡಿ ಮಾಡೈತಿ. ಇದಕ್ಕೆ ಸ್ವಲ್ಪ ಬಿಡಿಸಿದ್ದು ಪಾಲಕ್ ಸೊಪ್ಪು ತಗೋರಿ. ಈ ಸೊಪ್ಪು ತಿನ್ನಲ್ಲ, ಅದನ್ನ ಮುಟ್ಟೋದೇ ಇಲ್ಲ ನೋಡ್ರಿ ಮಕ್ಕಳು. ಅವ್ರಿಗೆ ಈ ಥರ ಮಾಡಿಕೊಡ್ರಿ, ಅವ್ರಿಗೆ ಗೊತ್ತಾಗೋದಿಲ್ಲ ಇದ್ರ ಸೊಪ್ಪು ಹಾಕೈತೆ ಅಂತ. ಒಂದಿಷ್ಟು ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿನಿ. ಈ ಹೆಚ್ಚಿರುವಂಥ ಈರುಳ್ಳಿಯನ್ನು ಪಾತ್ರೆಗೆ ಹಾಕ್ಕೊಳ್ಳಿ. ಪಾಲಕ್ ಸೊಪ್ಪನ್ನು ಕೂಡ ಸಣ್ಣಗೆ ಕಟ್ ಮಾಡಿರಿ. ಅಂದರೆ ಸಣ್ಣಗೆ ಆದರೆ ಅದು ಒಳಗೆ ಗೊತ್ತಾಗಲ್ಲ ಹಾಕಿದ್ದು. ಹಾಗೆ ಎಲೆ ಇದ್ದರೆ ಅದು ತಿನ್ನಕ್ಕೆ ಸರಿ ಆಗಲ್ಲ ಅಂತ ಸಣ್ಣಗೆ ಕಟ್ ಮಾಡಿ ಇಟ್ಕೋರಿ. ಈ ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ನು ಕೂಡ ಆ ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಏನೇನು ಹಾಕಬೇಕು ಮತ್ತೆ ಅಂತ ನೋಡೋದಾದರೆ, ಒಂದು ಅರ್ಧ ಚಮಚೆ ಅಷ್ಟು ಅರ್ದಿರುವಂಥ ಇದು ಹಾಕೋರಿ, ಜೀರಿಗೆ ಪುಡಿ, ಕೆಂಪು ಅಚ್ಚ ಖಾರದ ಪುಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಮೂರನ್ನು ಅಷ್ಟೇ ಸಿಂಪಲ್. ಇದಕ್ಕೆ ಒಂದು ಮೊಟ್ಟೆ, ನೀವು ಎಷ್ಟು ಮನೆಯಲ್ಲಿ ಯಾರ್ಯಾರು ಮೊಟ್ಟೆ ತಿಂತಾರೆ ಅಥವಾ ಮಕ್ಕಳು ಅಷ್ಟೇ ತಿಂತಾರೆ ನೋಡ್ಕೊಳ್ರಿ. ನೋಡ್ಕೊಂಡ್ಬಿಟ್ಟು ಇದಕ್ಕೆ 4 ಮೊಟ್ಟೆನ ಹಾಕಿದೆ. ಇವತ್ತು ಏನು ಅಡುಗೆ ತೋರಿಸ್ತಾ ಇದ್ದೀನಲ್ಲ, ಇದಕ್ಕೆ 4 ಮೊಟ್ಟೆಯನ್ನು ಹಾಕಿದೆ. ಭಾಳ ರುಚಿಯಾಗಿರುತ್ತೆ. ಮಕ್ಕಳಂತರೂ ಈ ಬೇಡ ಬೇಡ ಅನ್ನೋರು, ಈಗಿನ ಕಾಲಕ್ಕೆ ಯಾವುದ್ರಲ್ಲಿನೂ ಅಷ್ಟೊಂದು ವಿಟಮಿನ್ಸು ಮಿನರಲ್ಸ್ ಸಿಗೋದಿಲ್ಲ. ಈಗ ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಒಂದೊಂದು ಮೊಟ್ಟೆ ಕೊಡಬೇಕು ಅಂತ ಹೇಳ್ತಾರೆ. ಡಾಕ್ಟ್ರು ಕೂಡ ಅದನ್ನೇ ಹೇಳ್ತಾರೆ. ಈಗ ಚೆನ್ನಾಗಿ ಕಲಿಸ್ರಿ. ಈಗ ನೋಡಿ ಕಲಸಿದ್ದು ರೆಡಿಯಾಗಿದೆ. ಇದನ್ನು ಈ ಬ್ರೆಡ್ಡು ತಿನ್ನಲ್ಲ ಕೆಲವೊಬ್ರು, ಬರೀ ಬ್ರೆಡ್ ತಿನ್ನೋಕ್ಕೂ ಇಷ್ಟ ಆಗಲ್ಲ. ಈ ಥರ ವೆರೈಟಿಯಾಗಿ ಅವರಿಗೆ ಮಾಡಿಕೊಡ್ರಿ, ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಈ ಕಡೆ ಹಂಚು ಕಾದೈತಿ, ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಅದ್ರ ಮೇಲೆ ಒಂದು ಬ್ರೆಡ್ ಪೀಸ್ನ ಹಾಕಿ. ನಿಮ್ಗೆ ಯಾವ್ದು ಅನುಕೂಲ ಅದು ತುಪ್ಪ ಆದರೂ ಹಾಕ್ಬೋದು, ಎಣ್ಣೆನಾದರೂ ಹಾಕ್ಬೋದು. ಇದನ್ನು ಬ್ರೆಡ್ನ ಆ ಕಡೆ ಈ ಕಡೆ ಹಾಕಿ ಟೋಸ್ಟ್ ಮಾಡಿರಿ. ಟೋಸ್ಟ್ ಮಾಡೋದ್ರಿಂದ ಆ ಬ್ರೆಡ್ ಕ್ರಿಸ್ಪಿಯಾಗಿ ಚೆನ್ನಾಗಿ ರುಚಿಕಟ್ಟಾಗಿ ಅನ್ನಿಸ್ತೈತಿ. 2 ಕಡೆನೂ ಬೇಯಿಸಿ ಆ ಬ್ರೆಡ್ಡನ್ನ ಎತ್ತಿಟ್ಕೊಳ್ರಿ. ಆಮೇಲೆ ಮುಂದೆ ಇನ್ನೊಂದು ಚೂರು ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಈಗ ಅದು ಮೊಟ್ಟೆದು ಸೊಪ್ಪು ಅದು ಇದೆಲ್ಲ ಹಾಕಿಟ್ರಲ್ಲ, ಅದನ್ನು ಒಂದು ಚಮಚೆ ಹಾಕಿಬಿಟ್ಟು ಸ್ವಲ್ಪ ಅಗಲ ಮಾಡಿರಿ. ಆಮೇಲೆ ಒಂದು ಬ್ರೆಡ್ ಎಷ್ಟು ಹಿಡಿತೈತಿಲ್ಲ ಅಷ್ಟೇ ಹಾಕಿದರೆ ಸಾಕು, ತುಂಬ ದೊಡ್ಡದು ಬೇಡ. ಇದನ್ನು ಒಂದು ಸ್ವಲ್ಪ ಸುತ್ತಲೂ ಒಂದಿಟ್ಟು ಎಣ್ಣೆ ಹಾಕಿ ಅದನ್ನು ಬೇಯಕ್ಕೆ ಬಿಡ್ರಿ. ಒಂದು ಚೂರು ಬೇಯ್ದ ತಕ್ಷಣವೇ ಅದ್ರ ಮೇಲೆ ಈ ಬ್ರೆಡ್ ಟೋಸ್ಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಇಟ್ಟುಬಿಡ್ರಿ. ಹೆಂಗೆ ಆಗ್ಬಿಡ್ತೈತೆ ಅಂದರೆ ಅದು ಅಂಟ್ಕೊಂಡ್ಬಿಡ್ತೈತೆ ಪೂರ್ತಿ, ಬಿಸಿಗೆ ಪೂರ್ತಿ ಏನದು ಮೊಟ್ಟೆದೆಲ್ಲ ಬೇಯ್ದು ಬಿಡ್ತೈತಿ. ಈ ಮಕ್ಕಳು ಹೊರಗೆ ಪಿಜ್ಜಾ ಬರ್ಗರು ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋ ಬದಲಿ ನೀವೇ ಮನೆಯಲ್ಲೇ ಮಾಡಿಕೊಡ್ರಿ. ಇದ್ರ ಮ್ಯಾಲೆ ಕೂಡ ಇನ್ನೊಂದು ಬ್ರೆಡ್ ಟೋಸ್ಟನ್ನು ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಹಿಂಗೆ ಒತ್ತಿ ಬಿಟ್ರೆ ನೋಡ್ರಿ ಹೆಂಗೆ ಬಡ್ದಾಡ್ತಿರ್ತಾರೆ ಮನ್ಯಾಗ ಮಕ್ಳು ಅದಾರಂದ್ರೆ. ಈ ರಜಾ ಇರುತ್ತಲ್ಲ, ಮಕ್ಕಳಿಗೆ ಏನು ತಿನ್ನಲಿ ಏನು ಬಿಡಲಿ ಅನ್ನಿಸ್ತಿರುತ್ತೆ. ಹೊರಗಡೆದು ಅಷ್ಟು ಒಳ್ಳೇದಲ್ಲ. ಹೀಗಾಗಿ ನೀವೇ ಮನೇಲಿ ಮಾಡಿಕೊಡ್ರಿ, ತುಂಬ ಖುಷಿಯಿಂದ ತಿಂತಾರೆ. ಬ್ರೆಡ್ ಬೇಡ ಅಂದವ್ರಿಗೂ ಕೂಡ ಇದನ್ನ ಹಾಗೇನು ಕೊಡ್ಬೋದು. ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಿ, ಮಕ್ಕಳು ಖುಷಿ ಪಟ್ಟು ಮಾಡ್ತಾರೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನೀವು ಮಾಡಿ. ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್